ಅವನೊಬ್ಬನಿದ್ದ ಸದಾ ಏಕಾಂಗಿ. ಅವನನ್ನು ಪ್ರೀತಿಸುವವರಿಲ್ಲ, ಕರೆದು ಮಾತನಾಡಿಸುವವರಿಲ್ಲ. ಅಳಬೇಕೆನ್ನಿಸಿದಾಗ ಅವನೊಬ್ಬನೇ ಕೂತು ಅಳುತ್ತಿದ್ದ. ಖುಷಿಯಾದಾಗ ಒಬ್ಬನೇ ಕೂತು ನಗುತ್ತಿದ್ದ. ಆತ ನಕ್ಕಿದ್ದೇಕೆ ಎಂದಾಗಲಿ ಅಳುವುದೇಕೆ ಎಂದಾಗಲಿ ಯಾರೂ ಕೇಳಿರಲಿಲ್ಲ. ಅಂಥ ಅವನಿಗೂ ಕನಸುಗಳಿದ್ದವು, ಸ್ಪಷ್ಟ ಆಕಾರವಿಲ್ಲದ ಕನಸುಗಳು, ಪ್ರೀತಿಸಬೇಕೆಂಬ ಆಸೆಯಿಂದ ಹುಟ್ಟಿದ ಕನಸುಗಳು, ತನ್ನ ಪ್ರೀತಿ ಅನಾಥವೆಂಬ ಹತಾಶೆಯಿಂದ ಹುಟ್ಟಿದ ಕನಸುಗಳು. ಈ ಕನಸುಗಳ ಜೊತೆಗೆ ಅವನಿಗೊಂದು ಸಣ್ಣ ಆಸೆ ಕೂಡ ಇತ್ತು. ತನಗೆ ಯಾರಾದರೂ ಪತ್ರ ಬರೆಯಬೇಕೆಂಬ ಆಸೆ. ಆದರೆ ಕನಸು ಹಾಗೂ ಬದುಕಿನ ನಡುವೆ ವಾಸ್ತವದ ಪ್ರವಾಹ ಹರಿಯುತ್ತಿರುತ್ತದೆ. ಆ ಪ್ರವಾಹದಲ್ಲಿ ಕ್ಷಣಗಳು ಕೊಚ್ಚಿ ಹೋಗುತ್ತಿರುತ್ತವೆ. ಆ ಕ್ಷಣಗಳ ಜೊತೆ ಯೌವನವೂ. ಆತನ ಒಂದೇ ಒಂದು ಹವ್ಯಾಸವೆಂದರೆ ಮನೆ ಮುಂದಿನ ಗೇಟಿನ ಬಳಿ ಕಾಯುವುದು. ಮನೆ ಮುಂದೆ ಹಾದು ಹೋಗುವ ಪೋಸ್ಟ್ಮ್ಯಾನ್ ತನಗಾಗಿ ಒಂದಾದರೂ ಪತ್ರ ತಂದಾನೆಂದು ಕಾಯುತ್ತಾ ಆತ ದಾಟಿ ಹೋದ ನಂತರ ಒಂದು ಕ್ಷಣ ನಿರಾಸೆಯಲ್ಲಿ ಕೊರಗಿ ಮತ್ತೆ ನಾಳೆ ಪತ್ರ ಬಂದಿತೆಂದುಕೊಳ್ಳುವುದು. ಹೀಗೆ ದಿನಗಳು ಉರುಳುತ್ತಿದ್ದವು. ಒಂದು ರಾತ್ರಿ ಅವನಿಗೊಂದು ಕನಸು ಬಿತ್ತು. ಕನಸಲ್ಲಿ ಹುಡುಗಿಯೊಬ್ಬಳು ಕಾಣಿಸಿಕೊಂಡಳು. ಈತನನ್ನು ನೋಡಿ ನಕ್ಕಳು. ಈತನೂ ನಕ್ಕ. ಆಕೆ ಮಾತನಾಡಿಸಿದಳು. ಅಷ್ಟಕ್ಕೇ ಖುಷಿಯಾಗಿ ಈತ ಅವಳನ್ನು ಮುಟ್ಟಲು ಹೋದ. ಆಕೆ ಕೈಗೆ ಸಿಗಲಿಲ್ಲ. ನಾಳೆ ನಿನಗೆ ಪತ್ರ ಬರೀತೇನೆ ಅಂದಳು. ಈತ ಎಚ್ಚರಗೊಂಡು ಎದ್ದು ಕೂತ. ಮನಸ್ಸಿನಲ್ಲಿ ಅರಿಯದ ಖುಷಿ. ನಾಳೆ ಪತ್ರ ಬಂದೇ ಬರುತ್ತೆ ಅಂದುಕೊಂಡ. ಅವಳು ಬರದೇ ಬರೆಯುತ್ತಾಳೆ ಅನ್ನಿಸಿತು. ಅವನಾಸೆ ಸುಳ್ಳಾಗಲಿಲ್ಲ. ಮಾರನೆಯ ದಿನ ಪೋಸ್ಟ್ಮ್ಯಾನ್ ಗೇಟಿನಲ್ಲಿ ಕಾಯುತ್ತಿದ್ದ ಈತನ ಕೈಗೆ ಗುಲಾಬಿ ಬಣ್ಣದ ಕವರೊಂದನ್ನು ಕೊಟ್ಟು ಹೋದ. ಈತ ಅದನ್ನು ಗಬಕ್ಕನೆ ಕಿತ್ತುಕೊಂಡ. ಕವರಿನ ಮೇಲೆ ಸುಗಂಧ ದ್ರವ್ಯ ಪೂಸಿದ್ದಳು. ತಟ್ಟನೆ ಒಳಗೋಡಿದ. ಕುತೂಹಲದಿಂದ ಪತ್ರ ಒಡೆದು ಓದಿದ. 2 ಸಾಲಿನ ಪತ್ರ. ನೀನೆಂದರೆ ನನಗಿಷ್ಟವೋ ನನ್ನ ಪ್ರೀತಿಯ ಹುಡುಗ, ನಾಳೆ ಮತ್ತೆ ಬರುತ್ತೇನೆ ನಿನ್ನ ಕನಸಲ್ಲಿ ಎಂದಷ್ಟೇ ಬರೆದಿದ್ದಳು. ಅವಳ ಹೆಸರಿರಲಿಲ್ಲ. ಈತನಿಗೆ ಎಲ್ಲಿಲ್ಲದ ಸಂತೋಷ. ಮೊದಲ ಪತ್ರ ಬಂದಿತ್ತು. ಹುಡುಗಿ ಕನಸಲ್ಲಿ ಬರುತ್ತೇನಂತ ಮಾತು ಕೊಟ್ಟಿದ್ದಳು. ಕನಸು ಬೀಳಬೇಕಾದರೆ ಮಲಗಬೇಕು, ಮಲಗಬೇಕಾದರೆ ഇരുಳಾಗಬೇಕು. ರಾತ್ರಿಯಾಗುವುದನ್ನು ಕಾಯುತ್ತಾ ಕೂರುವ ವ್ಯವಧಾನವೂ ಇರಲಿಲ್ಲ ಆತನಿಗೆ. ಒಳ್ಳೆಯ ನಿದ್ದೆ ಬಂತು. ಏಳುವ ಹೊತ್ತಿಗೆ ಸಂಜೆಗತ್ತಲು. ಆತ ನಿರಾಸೆಯಿಂದ ಎದ್ದು ಕೂತ. ಕನಸು ಬಿದ್ದಿರಲೇ ಇಲ್ಲ. ಕನಸು ಬೀಳದ ಮೇಲೆ ಹುಡುಗಿ ಕಾಣಿಸಿಕೊಂಡಾಳು ಹೇಗೆ? ಹಗಲಿಡೀ ನಿದ್ದೆ ಮಾಡಿದ್ದರಿಂದ ರಾತ್ರಿ ನಿದ್ದೆ ಬರಲಿಲ್ಲ. ನಿದ್ದೆ ಬಾರದ ಹೊರತು ಕನಸು ಬೀಳುವುದಾದರೂ ಹೇಗೆ? ಮಾರನೆಯ ದಿನವೂ ಹಾಗೆ ಆಯಿತು. ರಾತ್ರಿ ನಿದ್ದೆಗೆಟ್ಟು ಹಗಲು ನಿದ್ದೆ ಹೋದ. ಹಗಲು ನಿದ್ದೆ ಮಾಡಿದರೆ ಕನಸೂ ಇಲ್ಲ, ಹುಡುಗಿಯೂ ಇಲ್ಲ. ಮೂರನೆಯ ದಿನ ಇದರಿಂದಲೇ ಲಾಭವಿಲ್ಲ ಅನ್ನಿಸಿ ಹಗಲಿಡೀ ಕಾದ. ರಾತ್ರಿ ಮಲಗಿ ನಿದ್ದೆ ಹೋದ. ಕನಸಲ್ಲಿ ಮತ್ತೆ ಹುಡುಗಿ ಕಾಣಿಸಿಕೊಂಡಳು. 2 ದಿನ ಎಲ್ಲಿ ಹೋಗಿದ್ಯೋ ನನ್ನ ಪ್ರೀತಿಯ ಹುಡುಗ ಅಂತ ಪ್ರೀತಿಯಿಂದ ಮಾತನಾಡಿಸಿದಳು. ಕನಸು ನಿನಗೆ ಬೇಕೆಂದಾಗ ಬೀಳುವುದಿಲ್ಲವೋ ಅದಕ್ಕಾಗಿ ಕಾಯಬೇಕು. ಮತ್ತೆ ಕನಸು ಬಿದ್ದಾಗಲೆಲ್ಲ ನಾನು ಬಂದೇ ಬರುತ್ತೇನೆಂಬ ಖಾತ್ರಿಯೂ ಇಲ್ಲ. ನಿನ್ನಂಥ ಸಾವಿರಾರು ಹುಡುಗರಿದ್ದಾರೆ. ಅವರ ಕನಸಿನೊಳಕ್ಕೆ ನಾನೇ ನಡೆದು ಹೋಗಬೇಕು ಗೊತ್ತಾ ಅಂದಳು. ಈತನಿಗೆ ಅಳುವುಕ್ಕಿ ಬಂತು. ಅವಳ ಎದೆ ಮೇಲೆ ತಲೆ ಇಟ್ಟು ಮಲಗಬೇಕು ಅನ್ನಿಸಿತು. ನನ್ನ ಕನಸಿನಲ್ಲಿ ಅಲ್ಲದೆ ಇನ್ನಾರ ಕನಸಿನಲ್ಲೂ ಕಾಣಿಸಿಕೊಳ್ಳಬೇಡ ಅಂತ ಹೇಳಬೇಕೆನ್ನಿಸಿತು. ಹಾಗೆ ಹೇಳಿದರೆ ಆಕೆ ತಪ್ಪು ತಿಳಿದುಕೊಂಡಾಳು ಅನ್ನಿಸಿ ಸುಮ್ಮನಿದ್ದ. ಯಾಕೆ ಸಿಟ್ಟೇನೋ ಹುಡುಗ? ಸಿಟ್ಟಾದಿಯೆಂದರೆ ಹೊರಟು ಹೋಗ್ತೇನೆ ಅಂದಳು ಕನಸಿನ ರಾಣಿ. ಈತ ಬಿಕ್ಕುತ್ತಾ, ಸಿಟ್ಟಿಲ್ಲ, ದುಃಖ. ನೀನು ಯಾವಾಗಲೂ ಬರಲೇಬೇಕು, ಇಲ್ಲದಿದ್ದರೆ ಸತ್ತು ಹೋಗ್ತೇನೆ ಅಂದ.
ಹಾಗೇನಾದರೂ ಮಾಡಿಕೊಂಡೀಯಾ? ಬರ್ತೇನೆ ಪ್ರತಿದಿನವೂ, ಆರಾಮದಿಂದಿರು ಅಂತ ಹೇಳಿ ಹುಡುಗಿ ಕಣ್ಮರೆಯಾದಳು. ಮುಂಜಾನೆ ಎದ್ದವನೇ ಈತ ಮೊದಲ ಬಾರಿಗೆ ತನ್ನ ಹಳ್ಳಿಯುದ್ದಕ್ಕೂ ನಡೆದಾಡಿದ. ಅವಳನ್ನು ಎಲ್ಲಿ ಭೇಟಿ ಮಾಡಬೇಕು, ಎಲ್ಲಿ ಮಾತನಾಡಿಸಬೇಕು, ಹೇಗೆ ಕರೆಯಬೇಕು ಅನ್ನುವುದನ್ನೇ ಲೆಕ್ಕ ಹಾಕುತ್ತಿದ್ದ. ಅಷ್ಟರಲ್ಲಿ ಅವನಿಗೆ ತನ್ನೂರಿನ ಹುಡುಗರೆಲ್ಲ ತನ್ನ ಹಾಗೆ ಖುಷಿಯಿಂದ ಓಡಾಡುತ್ತಿರುವುದು ಕಾಣಿಸಿ ಆಶ್ಚರ್ಯವಾಯಿತು. ಅವರಲ್ಲೊಬ್ಬನನ್ನು ಕರೆದು ಏನಿ ಸಂಭ್ರಮ ಕೇಳಿದ. ಅವನಿಗೂ ಕನಸಿನಲ್ಲಿ ಹುಡುಗಿಯೊಬ್ಬಳು ಕಾಣಿಸಿಕೊಂಡಿದ್ದಳಂತೆ. ಮಾತನಾಡುತ್ತಾ ಈತನಿಗೆ ಗೊತ್ತಾಯಿತು, ಆ ಹುಡುಗಿ ಎಲ್ಲ ಹುಡುಗರ ಕನಸಿನಲ್ಲೂ ಕಾಣಿಸಿಕೊಂಡಿದ್ದಾಳೆ. ಈತನಿಗೆ ದುಃಖ ಉಕ್ಕಿ ಬಂತು. ಅದೇ ನೋವಲ್ಲಿ ಅಳುತ್ತಾ ಮಲಗಿದ. ನಡುರಾತ್ರಿ ಮತ್ತದೇ ಕನಸು, ಅದೇ ಹುಡುಗಿ ಕಾಣಿಸಿಕೊಂಡಳು. ಯಾಕೆ ಅಳ್ತಿದ್ದಿ ಹುಡುಗ ಕೇಳಿದಳು. ಬೇಸರವಾಯಿತು. ನೀನು ಕಂಡ ಹುಡುಗರ ಕನಸಲ್ಲಿ ಬರ್ತೀಯಂತೆ ಅಂದ. ನೀನು ಬೇಡವೆಂದರೆ ಹೋಗುವುದಿಲ್ಲ, ನಿನ್ನೊಬ್ಬನ ಪಾಲಿನ ಹುಡುಗಿಯಾಗಿಯೇ ಇರ್ತೇನೆ, ಆದರೊಂದು ಷರತ್ತು ಅಂದಳು. ಈತ ಖುಷಿಯಾಗಿ ಅದೇನು ಹೇಳು, ನಿನಗಾಗಿ ಏನು ಬೇಕಾದರೂ ಮಾಡ್ತೇನೆ ಅಂದ. ಹಾಗಾದರೆ ನಾಳೆ ಬೆಳಗ್ಗೆ ನಿಮ್ಮೂರ ತುದಿಯಲ್ಲಿರುವ ಸಮುದ್ರದ ಹತ್ತಿರ ಬಾ ಅಂದಳು. ಯಾಕೆ ಅಂತ ಈತ ಕೇಳುವ ಮೊದಲೇ ಮಾಯವಾದಳು. ಈತ ಚಕಿತಗೊಂಡು ಎದ್ದು ಕೂತ. ಇನ್ನೂ ಬೆಳಕು ಹರಿದಿರಲಿಲ್ಲ. ಅಂತೂ ಕನಸಿನ ಹುಡುಗಿ ದಕ್ಕಿದಳು ಅಂದುಕೊಂಡ. ಅವಳನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಬೇಕೆಂದುಕೊಂಡು ಅದಕ್ಕೇನು ಮಾಡಬೇಕು ಅಂತ ಯೋಚಿಸುತ್ತಾ ಕೂತ. ಇಲ್ಲಿ ಕೂರುವ ಬದಲು ಕಡಲ ಕಿನಾರೆಯಲ್ಲೇ ಕೂತುಕೊಳ್ಳೋಣವೆಂದುಕೊಂಡು ಎದ್ದು ನೀಟಾಗಿ ಬಟ್ಟೆ ಹಾಕಿಕೊಂಡು ಸಮುದ್ರದ ದಂಡೆಗೆ ಬಂದ. ಅಲ್ಲಿ 1-2 ಗಂಟೆ ಕಾದಿರಬೇಕು ಈತ. ಅಷ್ಟರಲ್ಲಿ ಆಕೆ ಕಾಣಿಸಿಕೊಂಡಳು. ಈತ ಖುಷಿಯಿಂದ ಎದ್ದು ನಿಂತ. ಆಕೆ ನಗುತ್ತಾ ಬಂದು ಈತನ ಹತ್ತಿರ ಕೂತಳು. ನನ್ನನ್ನು ಪ್ರೀತಿಸ್ತಿದೀಯಾ ಕೇಳಿದಳು. ಈತ ನಾಚಿಕೆಯಿಂದ ಹೌದೆಂಬಂತೆ ತಲೆಯಾಡಿಸಿದ. ಆಕೆ ನಾನು ನಿನ್ನನ್ನು ಇಷ್ಟಪಡ್ತಿದ್ದೇನೆ ಅಂದಳು. ಈತ ಹಾಗಾದರೆ ಎಲ್ಲ ಸುಸೂತ್ರವಾಯಿತು ಅಂದುಕೊಂಡು ಅವಳನ್ನು ಮುಟ್ಟಲು ಹೋದರೆ ಆಕೆ 1 ನಿಮಿಷ ತಡಿ ಎಂದಳು. ಈತ ಗಾಬರಿಯಿಂದ ಯಾಕೆ ಎಂಬಂತೆ ನೋಡಿದ. ಆ ಹುಡುಗಿ ಅವನನ್ನೇ ನೋಡುತ್ತಾ ನನ್ನದೊಂದು ಷರತ್ತಿದೆ ಅಂದೆನಲ್ಲ, ಅಲ್ಲಿ ನೋಡು, ಆ ಸಮುದ್ರದ ನಡುವೆ ಪುಟ್ಟ ದ್ವೀಪ ಕಾಣಿಸುತ್ತಾ ಕೇಳಿದಳು. ಈತ ಕಣ್ಣರಳಿಸಿ ನೋಡಿದರೆ ಅಲ್ಲೊಂದು ದ್ವೀಪ ಮಸುಕು ಮಸುಕಾಗಿ ಕಾಣಿಸುತ್ತಿತ್ತು. ಹಾ, ಕಾಣಿಸ್ತಿದೆ ಅಂದ. ಅಲ್ಲಿ ಬಿಳಿಯ ಹೂಗಳು ಸಿಗುತ್ತವೆ, ಅವುಗಳನ್ನು ಸೌಗಂಧಿಕ ಅಂತ ಕರೀತಾರೆ, ನನಗೊಂದು ಹೂ ತಂದು ಕೊಡು ಅಂದಳು. ಈತ ಸಮುದ್ರವನ್ನೇ ನೋಡಿದ. ನೀಲಿ ಸಮುದ್ರ, ತಣ್ಣಗಿನ ನೀರು, ಪಕ್ಕದಲ್ಲಿ ಪ್ರಾಯ ಚಿಮ್ಮುವ ಪಿಸುಮಾತಿನ ಹುಡುಗಿ. ಇಲ್ಲೇ ಕಾಯ್ತಿರು, ಈಗ ತರುತ್ತೇನೆ ಅಂದವನೇ ಸಮುದ್ರಕ್ಕೆ ಧುಮುಕಿ ಈಜತೊಡಗಿದ. ಈಜುತ್ತಾ ಹೋದ. ಹಾಗೆ ದ್ವೀಪ ದೂರವಾಗುತ್ತಿರುವಂತೆ ಅನ್ನಿಸಿತು. ತಣ್ಣನೆಯ ನೀರು ಮೈ ಕೊರೆಯುತ್ತಿತ್ತು. ಕಷ್ಟಪಟ್ಟು ಈಜಿದ. ಇದು ಸಾವು ಬದುಕಿನ ಹೋರಾಟವೆಂದುಕೊಂಡು ಕೊನೆಯ ಪ್ರಯತ್ನವೆಂಬಂತೆ ಈಜಿದ. ಕೊನೆಗೂ ದ್ವೀಪ ಹತ್ತಿರವಾಯಿತು. ಅಲ್ಲಿಂದ ಒಂದು ಬಿಳಿ ಹೂ ಕೊಯ್ದುಕೊಂಡು ಮತ್ತೆ ಅಷ್ಟೇ ಕಷ್ಟಪಟ್ಟು ಈಜುತ್ತಾ ಮರಳಿ ಬರುತ್ತಿರುವಾಗ ಗಮನಿಸಿದ. ಸಾವಿರಾರು ಹುಡುಗರು ತನ್ನಂತೆಯೇ ಈಜುತ್ತಾ ದ್ವೀಪದೆಡೆಗೆ ಹೋಗಲು ಪ್ರಯತ್ನಿಸುತ್ತಿದ್ದರು. ಅವರೆಲ್ಲರಿಗೂ ಆಕೆ ಅದೇ ಷರತ್ತು ಹಾಕಿರಬಹುದೇನೋ ಅನ್ನುವ ಅನುಮಾನವಾಯಿತು ಈತನಿಗೆ. ಅದೇನೇ ಆಗಲಿ, ನಾನೇ ಮೊದಲು ಹೂ ಒಯ್ಯುತ್ತಿದ್ದೇನೆ ಅಂದುಕೊಂಡು ಬೇಗ ಬೇಗ ಈಜಿ ದಡ ಸೇರಿದರೆ ಆಕೆ ಅಲ್ಲೇ ಕಾಯ್ತಿದ್ದಳು. ತಾನು ತಂದ ಹೂವನ್ನು ಅವಳ ಕೈಗಿತ್ತ. ಅವಳ ಮುಖ ಖುಷಿಯಿಂದ ಅರಳಿತು. ಈತನ ಕೈನಿಂದ ಹೂವನ್ನು ನವಿರಾಗಿ ಎತ್ತಿಕೊಂಡಳು. ಮೂಸಿ ನೋಡಿ ಖುಷಿಪಟ್ಟಳು. ಆಕೆ ಖುಷಿಪಟ್ಟದ್ದಕ್ಕೆ ಈತನೂ ಖುಷಿಪಟ್ಟ. ಈಗಲಾದರೂ ಆಕೆಯನ್ನು ಮುಟ್ಟಬಹುದೇನೋ ಅನ್ನಿಸಿತು. ನಿನ್ನನ್ನು ಮುಟ್ಟಲೇ ಕೇಳಿದ. ಆಕೆ ಇನ್ನೊಂದು ಷರತ್ತು ಅಂದಳು. ಈತ ಏನು ಕೇಳಿದ. ನನ್ನ ಪ್ರೀತಿಯ ಹುಡುಗ, ನನಗೆ ದಯವಿಟ್ಟು ಇನ್ನೊಂದು ಹೂ ತಂದು ಕೊಡು ಅಂದಳು. ಇದರಲ್ಲಿ ಕನಸೆಷ್ಟು
ನಿಜವೆಷ್ಟು ಅನ್ನುವುದನ್ನು ನಾನು ಹೇಳುವುದಿಲ್ಲ. ನಮ್ಮ ನಿಜದೊಳಗೆ ಕನಸುಗಳು, ಕನಸಿನೊಳಗೆ ಆಸೆಗಳು, ಆಸೆಗಳ ಜೊತೆಗೆ ದುಃಖಗಳು, ದುಃಖದ ಬೆನ್ನಿಗೆ ಸಂತೋಷಗಳು ಹೇಗೆ ಮೆರವಣಿಗೆ ಹೊರಡುತ್ತವೆ ಅನ್ನುವುದನ್ನು ನೆನೆದರೆ ಗಾಬರಿ ಶುರುವಾಗುತ್ತದೆ. ಇಲ್ಲಿ ಹುಡುಗನ ಪ್ರೀತಿ, ಆ ಪ್ರೀತಿಯನ್ನು ಮತ್ತೆ ಮತ್ತೆ ಓರೆಗಲ್ಲಿಗೆ ಹಚ್ಚಬೇಕೆಂಬ ಹುಡುಗಿಯ ಛಲ, ಇವೆಲ್ಲವನ್ನೂ ನೆನೆಯುತ್ತ ಕೂರುವ ಹೊತ್ತಿಗೆ ಬದುಕಿನ ಸವಾಲುಗಳು ಕಣ್ಮುಂದೆ ತೇಲುತ್ತಿವೆ. ಹುಡುಗಿಯ ಷರತ್ತುಗಳಂತೆ.